ಸಿಂಗಾಪುರ್ ಮಾಡ್ತೀನಿ, ಮಲೇಷಿಯಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಈಗ ಏನು ಬ್ರ್ಯಾಂಡ್ ಕೋಲಾರ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸರಿಯಾಗಿ ಆ ಅಂಡರ್ ಪಾಸ್ ಅಲ್ಲಿ ನೀರು ಹೋಗುವಂತ ವ್ಯವಸ್ಥೆ ಮಾಡಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ, ಇನ್ನು ನೀವು ಇದನ್ನ ಸಿಂಗಾಪುರ್ ಮಾಡಕ್ ಹೊರಡ್ತೀರಾ? ಜನಪ್ರತಿನಿಧಿಗಳು ಎಲ್ಲೋ ಒಂದ್ ಕಡೆ ಪತ್ರಕರ್ತರ ಭವನದಲ್ಲೋ ಎಲ್ಲ ಪ್ರೆಸ್ ಮೀಟ್ಗಳಲ್ಲಿ ಮಾತಾಡೋದಲ್ಲ. ಈಗ ಮಳೆ ಬಂದಾಗ ಇಲ್ಲಿರ್ತಕ್ಕಂಥ ಜನಸಮೂಹದ ಏನು ಪ್ರಾಬ್ಲಮ್ಸ್ ಏನಿದೆಯೋ ಅದನ್ನ ಬಂದು ಸಾಲ್ವ್ ಮಾಡಿ ಬನ್ನಿ. ನಿಮ್ಮ ಒಂದು ವೆಹಿಕಲ್ಸ್ ನಿಮ್ಮ ಕಾನ್ವೆಂಟ್ ಎತ್ಕೊಂಡ್ಬಂದು ಈ ಒಂದು ಅಂಡರ್ ಪಾಸ್ ಅಲ್ಲಿ ಬಿಡಿ, ಗೊತ್ತಾಗುತ್ತೆ ಜನಗಳ ಪರಿಸ್ಥಿತಿ ಏನು ಅಂತ ಹೇಳ್ಬಿಟ್ಟು. ಇದು ನಮ್ಮ ಬ್ರ್ಯಾಂಡ್ ಕೋಲಾರ್. ಏನೀಗ ನಮ್ಮ ಕೋಲಾರದ ಚಿನ್ನದ ರಸ್ತೆಗಳಾಗಿದೆಯೋ ಅದರಲ್ಲಿ ಇದು ಒಂದು. ಯಾಕೆಂತಂದ್ರೆ ಇವತ್ತು ಕೋಲಾರದಲ್ಲಿ ಸುರಿದಿರ್ತಕ್ಕಂಥ ಮಳೆ ಬರೀ ಒಂದು 2 ಮಿಲಿಮೀಟರ್ ಮಳೆ ಸುರಿದೈತಷ್ಟೇ. ಸೊ ಇಷ್ಟಕ್ಕೇನೆ ಇಲ್ಲಿರ್ತಕ್ಕಂಥ ಬ್ರಿಡ್ಜ್ಗಳು ಓವರ್ಫ್ಲೋ ಆಗಿ ಹೋಗ್ತಾ ಇದ್ದಾವೆ. ಅಟ್ಲೀಸ್ಟ್ ಇಲ್ಲಿರ್ತಕ್ಕಂಥ ಏನು ಅಂಡರ್ ಪಾಸ್ ಅಲ್ಲಿ ಹಾದು ಹೋಗ್ತಕ್ಕಂಥ ನೀರನ್ನ ಒಂದ್ ಕಡೆ ಡ್ರೈನೇಜ್ ಮಾಡಿ ಒಂದ್ ಕಡೆ ತಗೊಂಡೋಗಿ ಬಿಡುವಂತ ಒಂದು ವ್ಯವಸ್ಥೆ ಇಲ್ಲ. ಪ್ರತಿ ಸರಿ ಮಳೆ ಬಂದಾಗ ಪ್ರತಿ ಯಾವ್ದಾದ್ರು ಕಾರ್ ಆಗ್ಬೋದು, ಬಸ್ ಆಗ್ಬೋದು, ಯಾವುದೇ ರೀತಿ ಒಂದು ವಾಹನಗಳು ಸೆಂಟ್ರಲ್ ಸಿಲುಕಾಕೊಂಡು ಪರದಾಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಅಂಡರ್ ಪಾಸ್ ಅಲ್ಲಿ ನಡೆಯುತ್ತೆ. ಇದು ಬರೀ ಇವತ್ತು ಕೋಲಾರದಲ್ಲಿ ಬಿದ್ದಿರೋದು ಬರೀ ಒಂದು 2 ಮಿಲಿಮೀಟರ್ ಮಳೆಗೆನೆ ಈ ರೀತಿ ಆಗಿರುತ್ತೆ. ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಬಂದು ಈ ಒಂದು ಅಂಡರ್ ಪಾಸ್ನ ರೆಡಿ ಮಾಡಬೇಕಾಗಿ ವಿನಂತಿ.